ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತರಕಾರಿ ಕುರ್ಮಾ ಮತ್ತು ಗೀ ರೈಸ್ನ ಮಾಡ್ತಾಯಿದ್ದೀನಿ. ತರಕಾರಿ ಕುರ್ಮಗೆ ಚಪಾತಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಪಾತಿನೂ ಮಾಡೋಣ ಅಂತ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ. ತರಕಾರಿನ ಬೇಯೋದಕ್ಕೆ ಇಟ್ಟಿದ್ದೀನಿ. 1-3% ಬೆಂದರೆ ಕುರ್ಮಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಗೀ ರೈಸ್ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರಿಗೆ 1-2 ಸ್ಪೂನು ತುಪ್ಪ ಹಾಕಿದ್ದೀನಿ ಮತ್ತು 1-2 ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ. ಗೀ ರೈಸು ಅಂದರೆ ತುಪ್ಪನೇ ಇರಬೇಕು, ಆದರೆ ತುಪ್ಪ ಜಾಸ್ತಿ ಆದರೂ ಕೂಡ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ 1-2 ಸ್ಪೂನು ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇವಾಗ ನಾನು ಇದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಚಕ್ಕೆ, ಓಂಕಾಳು, ಗೋಡಂಬಿ, ಪಲಾವ್ ಎಲೆ, ಲವಂಗ, ಮೆಣಸು, ಏಲಕ್ಕಿ, ಅನಾನಸು ಇಷ್ಟನ್ನು ಕೂಡ ನಾನು ಸೇರಿಸ್ತಾಯಿದ್ದೀನಿ. ಆದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕು, ಇಲ್ಲಾಂದರೆ ತುಪ್ಪನ ಹಾಕಿರೋದ್ರಿಂದ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡಬೇಕು ಇದನ್ನು. ಇದು ಬಂದು ಶುಕ್ರವಾರದಲ್ಲಾಗು. ನಾನು ಶುಕ್ರವಾರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ನಾವು ಸಡನ್ನಾಗಿ ಊರಿಗೆ ಹೋಗ್ಬೇಕಾಯ್ತು. ಹಾಗಾಗಿ ಊರಿಗೆ ಹೋದ್ವಿ. ನಮ್ಮೂರಲ್ಲಿ ನೆಟ್ವರ್ಕ್ ಸಿಗಲ್ಲ, ಅದಕ್ಕೋಸ್ಕರ ನಾನು ವಾಪಸ್ ಬಂದ ಮೇಲೇ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಅದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ತಾಯಿದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ 1-2. ನಿಮಗೆ ಖಾರ ಎಷ್ಟು ಬೇಕು ಅಂದರೆ ಅಷ್ಟನ್ನು ಹಸಿರು ಮೆಣಸಿನ್ಕಾಯಿನ ಹಾಕ್ಬೋದು. ಈರುಳ್ಳಿನ ಒಂದು ಸ್ವಲ್ಪ ಕಡಿಮೆ ಹಾಕಿದ್ರು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪನೇ ಹಾಕಬೇಕು. ಕಸೂರಿ ಮೇಥಿನ ಜಾಸ್ತಿ ಹಾಕಬಾರ್ದು, ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗೋದ್ರೊಳಗೆ ನಾನು ಇಲ್ಲಿ ಕಾಯಿ ಮತ್ತು ಗಸಗಸೆನ ರುಬ್ಬನ ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು. ಕೆಲವರು ಇದನ್ನು ಕಾಯಿ ರುಬ್ಬಿದ್ದು ಅದರದ್ದು ಕಾಯ್ದು ಹಾಲಿರುತ್ತಲ್ಲ ಅದನ್ನು ಕೂಡ ಹಾಕ್ತಾರೆ, ಆದರೆ ನಾನಿಲ್ಲಿ ಇದನ್ನು ಡೈರೆಕ್ಟಾಗಿ ಹಾಕ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗೆಲ್ಲ ಫ್ರೈ ಆಗ್ತಾಯಿದೆ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಆದಷ್ಟು ಕಡಿಮೆನೇ ಉಪ್ಪನ್ನು ಸೇರಿಸಿ. ಏನಕ್ಕೆ ಅಂದರೆ ಕುರ್ಮಾಗೆ ಉಪ್ಪು ಹಾಕಿರ್ತೀವಿ ಮತ್ತು ಇದಕ್ಕೂ ಉಪ್ಪು ಹಾಕಿದರೆ ಎರಡೂ ತಿನ್ನುವಾಗ ಜಾಸ್ತಿ ಉಪ್ಪಾಗುತ್ತೆ. ಅದಕ್ಕೋಸ್ಕರ ಕುರ್ಮಾಗೆ ಉಪ್ಪು ಹಾಕಿರ್ತೀವಲ್ಲ, ಆ ರೀಸನಿಂದ ನಾವು ಗೀ ರೈಸಿಗೆ ಆದಷ್ಟು ಕಡಿಮೆನೇ ಉಪ್ಪು ಹಾಕಬೇಕು. ಇವಾಗ ನಾನು ಇಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿ ತಗೊಂಡಿದ್ನಲ್ಲ, ಹಾಗಾಗಿ ಅದರಲ್ಲಿ ನಾನು 2 ಲೋಟ ನೀರನ್ನು ಸೇರಿಸ್ತಾಯಿದ್ದೀನಿ. ಮತ್ತು ಕಾಯಿ ಏನು ರುಬ್ಬಿದ್ದು ಅದನ್ನು ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಅದರಿಂದ ಯಾವುದೇ ರೀತಿ ಹಾಲು ತೆಗೆದು ಹಾಕಿಲ್ಲ. ಕೆಲವರು ಹಾಲು ಕೂಡ ತೆಗೆದು ಹಾಕ್ತಾರೆ, ಆದರೆ ನಾನಿಲ್ಲಿ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಏಕೆಂದರೆ ಕಾಯಿನ ನಾನು ಸಣ್ಣದಾಗಿ ರುಬ್ಬಿದ್ದೆ. ಇವಾಗ ಕುದೀತಾ ಇದೆ ನೀರೆಲ್ಲ. ನೀರು ಕುದಿವಾಗ ನಾವೇನು ಅಕ್ಕಿ ತೊಳೆದಿಟ್ಟಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಗೀ ರೈಸು ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಬರುತ್ತೆ ಗೀ ರೈಸು. ನಾನಿವಾಗ ಕುರ್ಮಾ ಮಾಡೋದಕ್ಕೆ ಮಸಾಲೆ ಎಲ್ಲನೂ ಅದನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಲವಂಗ, ಚಕ್ಕೆ, ಏಲಕ್ಕಿ, ಕಾಳುಮೆಣಸು, ಆಮೇಲೆ ಅನಾನಸು, ಓಂಕಾಳು ಎಲ್ಲನೂ ಹಾಕಿ ಇದನ್ನು ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇದಕ್ಕೆ ನಾವು ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕಬೇಕು. ಈರುಳ್ಳಿ, ಟೊಮೊಟೊ, ಪಲಾವ್ ಎಲೆ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನನ್ನ ಮಗ ನೋಡಿ ಇಲ್ಲೇ ಕೂತಿದ್ದಾನೆ. ಅವನು ನಾನು ಅಡುಗೆ ಮಾಡೋ ಎಲ್ಲೂ ಹೋಗಲ್ಲ, ಇಲ್ಲೇ ಪಕ್ಕದಲ್ಲೇ ಇರ್ತಾನೆ. ಹಾಗಾಗಿ ನಾನು ಟ್ರೈಪೋಡಿಗೆ ಮೊಬೈಲ್ನ ಇಟ್ಟಂಗೆ ಇಲ್ಲ, ತಗೊಂಡು ಹೋಗ್ತಿರ್ತಾನೆ. ನಾನು ಕೈಯಲ್ಲೇ ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲೇ ಇಟ್ಕೊಂಡೇ ವೀಡಿಯೋ ಮಾಡಬೇಕು, ಅಷ್ಟು ತುಂಟ ಅವನು. ಇವಾಗ ಇದಕ್ಕೆ ಹೆಚ್ಚಿರೋ ಅಂಥ ಟೊಮೊಟೊನ ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಕುರ್ಮಾ ಬಂದು ರೆಡ್ ಕಲರ್ ಇರೋದ್ರಿಂದ ನಾವು ಆದಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕಬಾರ್ದು. ಇವಾಗ ಕಸೂರಿ ಮೇಥಿನ ಹಾಕಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿ. ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಕಡಿಮೆನೇ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಹುರ್ಗಡ್ಲೆನ ಸೇರಿಸ್ತಾಯಿದ್ದೀನಿ. ನೀವು ಬೇಕು ಅಂದರೆ ಗೋಡಂಬಿನ ಹಾಕ್ಬೋದು. ನಾನು ಇಲ್ಲಿ ಹುರ್ಗಡ್ಲೆನೇ ಹಾಕಿದ್ದೀನಿ.
ಮತ್ತು ನಾನು ಕೊಬ್ಬರಿನ ಹಾಕಿದ್ದೀನಿ. ನೀವು ಬೇಕಂದ್ರೆ ಕಾಯಿನಾದರೂ ಹಾಕ್ಬೋದು. ಕೊಬ್ಬರಿ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಪಲಾವ್ ಎಲೆನ ಸೇರಿಸ್ತಿದ್ದೀನಿ. ಇಷ್ಟನ್ನು ಸೇರಿಸಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಆಮೇಲೆ ಲಾಸ್ಟಿಗೆ ಗಸಗಸೆ ಇಷ್ಟು ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಅದನ್ನು ಆರೋದಕ್ಕೆ ಅಂತ ತೆಗೆದಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಕುರ್ಮ ಸ್ವಲ್ಪ ಖಾರವಾಗಿ ಮಾಡಿದ್ದೆ, ಹಾಗಾಗಿ ನನ್ನ ಮಗನ ಖಾರ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಸ್ವೀಟು ಇರಲಿ ಅಂತ ನಾನಿವಾಗ ಕೇಸರಿ ಬಾತನ್ನು ಕೂಡ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಡು ತೆಗ್ದಿಟ್ಕೊಂಡೆ. ಇವಾಗ ನೋಡಿ, ಇದೊಂದು ಬೌಲಲ್ಲಿ ಇಷ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲು ರವೆನ ತಗೊಂಡಿದ್ದೀನಿ. ಇವಾಗ ರವೆನ ಅಷ್ಟೇ ಅದೇ ಏನು ಫ್ರೈ ಮಾಡಿದ್ವಲ್ಲ ಅದೇ ತುಪ್ಪದಲ್ಲಿ ರವೆನೂ ಕೂಡ ಫ್ರೈ ಮಾಡ್ತಾ ಇದ್ದೆ. ತುಪ್ಪ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಬೋದು, ಸಾಕು ಅಂದರೆ ಅಷ್ಟರಲ್ಲೇ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸಿ ನೋಡಿ ಅದಕ್ಕೆ ಬರೋಂಗೆ ಅದನ್ನು ರವೆನ ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ಇನ್ನೊಂದು ಕಡೆ ಬಿಸಿ ನೀರಿಟ್ಟಿದ್ದೆ. ಏನು ಹುರಿತಿದ್ದೆ ಅದಕ್ಕೆ ನಾನು ಬಿಸಿ ನೀರ ಅಳತೆ ಮಾಡಿ ಕಾಯೋದಕ್ಕೆ ಅಂತ ಇಟ್ಟಿದ್ದೆ. ಒಂದು ಬೌಲು ರವೆ ತಗೊಂಡಿದ್ನಲ್ಲ, ಅದರಲ್ಲಿ 4 ಬೌಲು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ. ನೀರಿನ ಪ್ರಮಾಣ ಕಡಿಮೆ ಆದರೆ ಕೇಸರಿ ಬಾತ್ ಆರಿದ ಮೇಲೆ ಗಟ್ಟಿ ಬರುತ್ತೆ. ಈಗ ಮದುವೆ ಮನೆಗಳಲ್ಲಿ ಮತ್ತು ದರ್ಶಿನಿಗಳಲ್ಲಿ ಯಾವ ರೀತಿ ಮಾಡಿರ್ತಾರೆ ಅದಕ್ಕೆ ಬರಲ್ಲ. ಇವಾಗ ಇದಕ್ಕೆ ನಾನು ಲೆಮನ್ ಎಲ್ಲೋ ಕಲರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಫುಡ್ ಕಲರು. ನೋಡಿ, ಲೆಮನ್ ಎಲ್ಲೋ ಕಲರ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂತು ಅಂದರೆ ಕೇಸರಿ ಬಾತು ತುಂಬಾ ಚೆನ್ನಾಗಿ ಬಂತು. ಸೇಮ್ ದರ್ಶಿನಿಗಳಲ್ಲೆಲ್ಲ ಮಾಡಿರ್ತಾರಲ್ಲ ಮತ್ತು ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿಯೇ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಅದ್ರ ಸ್ಟ್ರೆಚ್ಚರು ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ನಾನು ಏನು ರವೆ ತಗೊಂಡಿದ್ದೆ ಅದರಲ್ಲಿ 1 ಬೌಲು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ನಿಮಗೆ ಬೇಕು ಅಂದರೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಅದರಲ್ಲಿ ಇನ್ನೂ ಒಂದು ಅರ್ಧ ಬೌಲನ್ನ ಎಕ್ಸ್ಟ್ರಾ ಹಾಕ್ಬೋದು. ಆದರೆ ನಾವು ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಸಾಕು ಅಂತ 1 ಬೌಲ್ ಹಾಕ್ತೆ. ಇವಾಗ ನಾನು ಏನು ಫ್ರೈ ಮಾಡಿಟ್ಟಿದ್ನಲ್ಲ ಗೋಡಂಬಿ ಮತ್ತು ದ್ರಾಕ್ಷಿನ ಅದನ್ನು ಸೇರಿಸ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಕೇಸರಿ ಬಾತು ಯಾವ ಹದದಲ್ಲಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂತು ಕೇಸರಿ ಬಾತ್ ಅಂತೂ. ಇವಾಗ ನಾನಿಲ್ಲಿ ಕುರ್ಮಾಗೆ ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ. ಇವಾಗ 1-2 ಸ್ಪೂನು ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ಈಗ ಓಮ್ ಕಾಳನ್ನ ಸೇರಿಸ್ತಾಯಿದ್ದೀನಿ ಮತ್ತು ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಒಗ್ಗರಣೆಗೆ ಇದಕ್ಕೆ ಜಾಸ್ತಿ ಮಸಾಲೆನ ಹಾಕಬೇಡಿ, ಅಷ್ಟೇ. ಇವಾಗ ನಾವು 3/4% ತರಕಾರಿನ ಬೇಯಿಸಿ ಇಟ್ಟಿದ್ದೆ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿ. ಇದನ್ನೇನು ಜಾಸ್ತಿ ಟೈಮ್ ಬೇಯಿಸೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ 1/4% ನಾವು ಆಲ್ರೆಡಿ ಬೇಯಿಸಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸಿರಾಯಿತು. ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನ ಹಾಕಿ ತರಕಾರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ರುಬ್ಬಿರಿದ್ವಿ ಅದನ್ನು ಮಿಶ್ರಣನ ಸೇರಿಸಿದ್ರೆ ಆಯಿತು. ಈಗ ನಾವೇನು ಖಾರ ರುಬ್ಬಿದ್ವಿ ಅದು ಕೂಡ ಎಣ್ಣೆಯಲ್ಲಿ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಅದರದ್ದು ಟೇಸ್ಟ್ ಅಷ್ಟೇ, ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರು ಹಾಕಿದರೆ ಆಯಿತು. ಇದು ಬಂದು ಕುರ್ಮ ಬಂದು ಇದೇ ಕಲರ್ ರೆಡ್ ಕಲರಲ್ಲಿರುತ್ತೆ, ಆದರೆ ಸಾಗು ಬಂದು ಗ್ರೀನ್ ಕಲರಲ್ಲಿರುತ್ತೆ. ಅದಕ್ಕೋಸ್ಕರ ಸಾಗುಗೆ ಹಸಿರು ಮೆಣಸಿನ್ಕಾಯಿನ ಬಳಸ್ತಾರೆ. ಕುರ್ಮಗೆ ಬಂದು ಒಣಮೆಣ್ಸಿನ್ಕಾಯಿನೇ ಹಾಕಬೇಕು. ನೋಡಿ ನಾನು ಅದಕ್ಕೆ ಮಾಡಿದ್ದೀನಿ. ಜಾಸ್ತಿ ಗಟ್ಟಿಗೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ಇವಾಗ ನಾನು ಇದಕ್ಕೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ತರಕಾರಿ ಬೇಯುವಾಗ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ ನೋಡಿನೇ ಸೇರಿಸ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದ್ದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿನ ಸೇರಿಸೋಣ. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಗೀ ರೈಸ್ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ಉದ್ದುದ್ರಾಗಿ ಬಂದಿತ್ತು. ಸೇಮ್ ಹೋಟ್ಲಲ್ಲೆಲ್ಲ ಯಾವ ರೀತಿ ಗೀ ರೈಸ್ ಸಿಗುತ್ತೆ ಅದೇ ರೀತಿಯೇ ಇತ್ತು, ಅದೇ ಟೇಸ್ಟು ಕೂಡ ಅದೇ ರೀತಿಯೇ ಇತ್ತು.
ನೀವು ಈ ಥರ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇವಾಗ ನಾನು ಅದಕ್ಕೆ ಚಪಾತಿನೂ ಕೂಡ ಮಾಡ್ತಿದ್ದೀನಿ. ಕುರ್ಮಗೆ ಚಪಾತಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕುರ್ಮದ್ದು ಅಷ್ಟೇ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕುರ್ಮಗೂ ಅಷ್ಟೇ ಹೆವಿ ಮಸಾಲೆ ಏನೂ ಹಾಕ್ಬಾರ್ದು, ಅಷ್ಟೇ ಹಾಕಬೇಕು. ಮತ್ತು ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡೋದು, ಗರಂ ಮಸಾಲ ಆ್ಯಡ್ ಮಾಡೋದು, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ನಾವು ಏನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಮಸಾಲೆ ಹಾಕಿರ್ತೀವಿ ಅಷ್ಟನ್ನು ಮಾತ್ರನೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಆ ಕುರ್ಮಗೆ ಚಪಾತಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ರುಮಾಲ್ ರೋಟಿ, ಈ ಥರ ನಾನು ಈ ಥರ ಎಲ್ಲ ಕುರ್ಮಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇರಲಿ ಅಂತ ಚಪಾತಿನೂ ಕೂಡ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೆನ್ನೆ ಹಾಕಿದ್ದಂಥ ವೀಡಿಯೋಕ್ಕೆ ತುಂಬಾ ಕಮೆಂಟ್ಸ್ ಬಂದಿದೆ. ಅದರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೆಕ್ಸ್ಟು ಹಾಕ್ತೀನಿ. ಕಿಚನ್ ಮೇಕೋವರ್ದಂತೂ ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟಿದ್ರಿ. ಇದು ನೋಡಿ ಕೇಸರಿ ಬಾತು ಎಷ್ಟು ಚೆನ್ನಾಗಿದೆ ಅಂತ. ಆರಿದ್ರೂ ಕೂಡ ಅದು ಅಷ್ಟೇ ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಹೋಟೆಲಲ್ಲಿ ಮತ್ತು ದರ್ಶನಲ್ಲೆಲ್ಲ ಇದೇ ರೀತಿಯೇ ನಮಗೆ ಸಿಗೋದು ಕೇಸರಿ ಬಾತು. ಅಷ್ಟು ಚೆನ್ನಾಗಿದೆ. ಅದರಲ್ಲೂ ಲೆಮನ್ ಯೆಲ್ಲೋ ಕಲರ್ನೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ರೆಡಿ ಆಯಿತು. ಚಪಾತಿನೂ ಕೂಡ ರೆಡಿಯಾಗಿದೆ. ಗೀ ರೈಸು ಕೂಡ ರೆಡಿಯಾಗಿದೆ. ಗೀ ರೈಸ್ದು ಅಷ್ಟೇ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಉದ್ದುದ್ರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಕುಕ್ಕರಲ್ಲೂ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಪಾತಿನೂ ರೆಡಿ ಆಯಿತು, ಗೀ ರೈಸು ರೆಡಿ ಆಯಿತು. ಸ್ವಲ್ಪ ವೈಟ್ ರೈಸು ಇತ್ತು. ವೈಟ್ ರೈಸಿಗೂ ಕೂಡ ಕುರ್ಮ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ತಿಂದರು. ನಮ್ಮನೆಯವರು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಟೇಕ್ ಕೇರ್, ಬಾಯ್.